ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನವದೆಹಲಿಯಿಂದ ನಾನು ನಟೇಶ್ ರಾಜಣ್ಣ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಇದರ ಬೆನ್ನಲ್ಲೇ ಅಲ್ಲಿ ಇರ್ತಕ್ಕಂತಹ ಭಾರತೀಯರನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಭಾರತೀಯ ಸರ್ಕಾರ ವಹಿಸಿಕೊಂಡಿದೆ. ಅದರಲ್ಲೂ ವಿದೇಶಾಂಗ ಇಲಾಖೆ ಯಾವ ರೀತಿಯಾದಂಥ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ, ಅದಕ್ಕೆ ಒಂದು ಹೆಸರನ್ನು ಕೂಡ ಕೊಡುವಂತಹ ಕೆಲಸವನ್ನು ಏನು ಕೇಂದ್ರ ಸರ್ಕಾರ ಮಾಡಿರುವಂಥದ್ದು. ಆಪರೇಷನ್ ಸಿಂಧು ಎನ್ನುವಂತಹ ಹೆಸರನ್ನು ಕೊಟ್ಟು ಅಲ್ಲಿಂದ ಕನ್ನಡಿಗರಿರ್ಬೋದು ಹಾಗೆಯೇ ಭಾರತೀಯರಿರ್ಬೋದು ಎಲ್ಲರನ್ನ ಸುರಕ್ಷಿತವಾಗಿ ಕರೆತರುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ವಿದೇಶಾಂಗ ಇಲಾಖೆ ಇರ್ಬೋದು ಹಾಗೆಯೇ ಭಾರತದ ರಾಯಭಾರಿಗಳಿರ್ಬೋದು ಇವರು ಯಾವ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಭಾರತೀಯರನ್ನು ನೇರವಾಗಿ ಇರಾನ್ನಿಂದ ದೆಹಲಿ ಸೇರಿದಂತೆ ಹಲವು ರಾಜ್ಯಗಳಿಗೆ ಕರೆತರುವಂತಹ ಕೆಲಸವನ್ನು ಏನು ವಿದೇಶಾಂಗ ಇಲಾಖೆ ಮಾಡಿರುವಂಥದ್ದು. ಈಗ ಭಾರತೀಯರು ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನೇಪಾಳ, ಶ್ರೀಲಂಕಾ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ನೆರವನ್ನು ನೀಡುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಇದರ ಬಗ್ಗೆ ಇಂದು ವಿದೇಶಾಂಗ ಇಲಾಖೆ ಕೂಡ ತಿಳಿಸಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಭಾರತಕ್ಕೆ ಅಷ್ಟೇ ಅಲ್ಲದೆ ಬೇರೆ ಅಂದರೆ ಭಾರತದ ನೆರೆ ರಾಷ್ಟ್ರಗಳೇನಿದೆ ಪ್ರಮುಖವಾಗಿ ಶ್ರೀಲಂಕಾ ಇರ್ಬೋದು ಹಾಗೆಯೇ ನೇಪಾಳ ಇರ್ಬೋದು, ಇಲ್ಲಿಯ ನಾಗರಿಕರು ಕೂಡ ಏನು ಇರಾನ್ನಲ್ಲಿ ತಾವು ಅಲ್ಲೂ ಕೂಡ ಇರ್ತಾರೆ, ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಏನು ಭಾರತ ಈಗ ಮಾಡ್ತಾ ಇರ್ತಕ್ಕಂಥದ್ದು. ನೇಪಾಳ ಹಾಗೂ ಶ್ರೀಲಂಕಾ ಎರಡೂ ದೇಶಗಳು ಭಾರತದ ವಿದೇಶಾಂಗ ಇಲಾಖೆಯನ್ನು ಕೋರಿಕೊಂಡಿದೆ. ಪ್ರಮುಖವಾಗಿ ನಮ್ಮ ನಾಗರಿಕರು ಕೂಡ ಅಲ್ಲಿ ಇರುವಂಥದ್ದು, ಅವರನ್ನು ರಕ್ಷಣೆ ಮಾಡಿಕೊಡಿ ಎನ್ನುವಂತಹ ಮನವಿಯನ್ನು ಭಾರತಕ್ಕೆ ಮಾಡಿರುವ ಬೆನ್ನಲ್ಲೇ ಭಾರತ ಈ ನಿರ್ಧಾರವನ್ನು ಕೈಗೊಂಡಿದೆ. ಈಗಾಗಲೇ ಭಾರತದ ಹಲವು ನಾಗರಿಕರನ್ನು ಏನು ಸ್ಪೆಷಲ್ ವಿಮಾನಗಳ ಮೂಲಕ ಭಾರತಕ್ಕೆ ಕರೆತರುವಂತಹ ಕೆಲಸವನ್ನು ಮಾಡಿದೆ. ನಿನ್ನೆಯೂ ಕೂಡ ಕರೆತಂದಿದ್ರು, ಇಂದು ಕೂಡ ಬೆಳಗ್ಗೆ ಹಲವು ಭಾರತೀಯರನ್ನು ಕರೆತರುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ. ಇದೆಲ್ಲದರ ಬೆನ್ನಲ್ಲೇ ವಿದೇಶಾಂಗ ಇಲಾಖೆ ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂಥದ್ದು. ಯಾಕಂದರೆ ವಿದೇಶಾಂಗ ಇಲಾಖೆಯ ಮುಖಾಂತರವೇ ನೇರವಾಗಿ ಇರಾನ್ ಇರ್ಬೋದು, ಇಸ್ರೇಲ್ ಇರ್ಬೋದು ಆ ರಾಷ್ಟ್ರಗಳ ಜೊತೆ ಮಾತುಕತೆಯನ್ನು ನಡೆಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟನ್ನು ಕೂಡ ತೆರೆದಿಡುವಂತಹ ಕೆಲಸವನ್ನು ಭಾರತದ ವಿದೇಶಾಂಗ ಇಲಾಖೆ ಮಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಇಸ್ರೇಲ್ ಹಾಗೂ ಇರಾನ್ ನಡುವೆ 8ನೇ ದಿನಕ್ಕೆ ಈ ಒಂದು ಸಂಘರ್ಷ ಕಾಲಿಡ್ತಾ ಇದೆ. 8ನೇ ದಿನವಾದರೂ ಕೂಡ ಸದ್ಯದ ಮಟ್ಟಿಗೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಈ ಸಂಘರ್ಷ ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಹೊರತು ಆ ಒಂದು ಕದನ ವಿರಾಮಕ್ಕೆ ಬರುವಂತಹ ಯಾವುದೇ ಸಾಧ್ಯತೆಗಳು ಇಲ್ಲ. ಹಾಗಾಗಿ ಅಲ್ಲಿ ಇರ್ತಕ್ಕಂತಹ ಪ್ರಜೆಗಳೇನಿದ್ದಾರೆ, ಭಾರತ ಮಾತ್ರ ಅಲ್ಲ ಉಳಿದ ದೇಶಗಳ ಪ್ರಜೆಗಳು ಕೂಡ ಅಲ್ಲಿ ಇರುವಂಥದ್ದು, ಅವರನ್ನು ಸೇಫ್ಟಿಯಾಗಿ ರಕ್ಷಣೆ ಮಾಡಿ ಭಾರತಕ್ಕಿರ್ಬೋದು ಹಾಗೆಯೇ ಬೇರೆ ದೇಶಗಳಿಗೆ ಕರೆತರುವಂತಹ ಕೆಲಸವನ್ನು ಎಲ್ಲ ದೇಶಗಳು ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಅಂತಂದರೆ ಭಾರತ ತನ್ನ ನಾಗರಿಕರನ್ನು ಕರೆದುಕೊಂಡು ಬರುವುದರ ಜೊತೆಗೆ ಅಂದರೆ ಅಲ್ಲಿ ಇರ್ತಕ್ಕಂತಹ ಭಾರತೀಯರನ್ನು ರಕ್ಷಣೆ ಮಾಡಿ ಏನು ಭಾರತಕ್ಕೆ ಮತ್ತೆ ಕರೆತರುವಂತಹ ಕೆಲಸವನ್ನು ಏನು ಮಾಡ್ತಾ ಇದೆ, ಇದೆಲ್ಲದರ ಜೊತೆಗೆ ಬಹಳ ವಿಶೇಷವಾಗಿ ತನ್ನ ನೆರೆಹೊರೆಯ ರಾಷ್ಟ್ರಗಳು ಟಿಬೆಟ್ ಇರ್ಬೋದು ಹಾಗೆಯೇ ಏನು ಶ್ರೀಲಂಕಾ ಇರ್ಬೋದು ಈ ರಾಷ್ಟ್ರಗಳಲ್ಲೂ ಕೂಡ ಒಂದಷ್ಟು ಮನವಿಯನ್ನು ನೇರವಾಗಿ ಭಾರತಕ್ಕೆ ಮಾಡಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಭಾರತ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ನಾವು ಕೂಡ ಏನು ನೆರೆ ರಾಷ್ಟ್ರಗಳಿಗೆ ಸಹಾಯಕ್ಕೆ ಬರ್ತೀವಿ ಎನ್ನುವಂತಹ ಮಾತನ್ನು ಭಾರತ ಹೇಳಿರುವಂಥದ್ದು. ಅಲ್ಲಿನ ನಾಗರಿಕರನ್ನು ನೇರವಾಗಿ ತಮ್ಮ ತಮ್ಮ ದೇಶಕ್ಕೆ ಕರೆತರುವಂತಹ ಕೆಲಸ ಏನಿದೆ ಅದರ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಎನ್ನುವಂತಹ ಮಾತನ್ನು ಭಾರತದ ವಿದೇಶಾಂಗ ಇಲಾಖೆ ಇರ್ಬೋದು ಹಾಗೆಯೇ ಭಾರತದ ರಾಯಭಾರಿಗಳೇನಿದ್ದಾರೆ ಅವರು ಕೂಡ ಹೇಳಿರುವಂಥದ್ದು. ಇದೆಲ್ಲದರ ಬೆನ್ನಲ್ಲೇ ಈಗ ಏನು ಜಗತ್ತಿನಾದ್ಯಂತ ಈ ಒಂದು ವಿಚಾರ ಕೂಡ ಇರುವಂಥದ್ದು. ಅಂದರೆ ಭಾರತ ತನ್ನ ನಾಗರಿಕರ ರಕ್ಷಣೆ ಅಲ್ಲದೆ ಬೇರೆ ದೇಶದ ನಾಗರಿಕರ ರಕ್ಷಣೆಗೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಸಂಘರ್ಷ ಏನಿದೆ, ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಭಾರತ ಕೂಡ ಇಂಟರ್ಫಿಯರ್ ಆಗಿತ್ತು. ಉಭಯ ದೇಶಗಳ ಜೊತೆ ಮಾತುಕತೆಯನ್ನು ನಡೆಸಿ ಈ ಸಂಘರ್ಷವನ್ನು ನಿಲ್ಲಿಸುವಂತಹ ಮನವಿಯನ್ನು ಕೂಡ ಮಾಡಿತ್ತು. ಆದರೆ ಈ ಒಂದು ಮನವಿಯನ್ನು ಏನು ಎರಡೂ ರಾಷ್ಟ್ರಗಳು ಕೂಡ ಒಪ್ಪಿಲ್ಲ. ಯಾಕಂದರೆ ಘಟಾನುಘಟಿ ಏನು ದೇಶಗಳೇನಿದೆ ದೇಶಗಳ ಮನವಿಯನ್ನು ಕೂಡ ಎರಡೂ ರಾಷ್ಟ್ರಗಳು ಒಪ್ಪದೇ ಇರೋದ್ರಿಂದ ಇದು
8ನೇ ದಿನಕ್ಕೆ ಇಂದು ಕಾಲಿಟ್ಟಿರುವಂಥದ್ದು. ಆದರೆ ಇಲ್ಲಿನ ಸಂಘರ್ಷ ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರೋದರಿಂದ ನಮ್ಮ ದೇಶಗಳ ರಕ್ಷಣೆ ನಮ್ಮ ಹೊಣೆಯಲ್ಲಿದೆ ಅಂತ ಹೇಳಿ ಎಲ್ಲ ರಾಷ್ಟ್ರಗಳು ತೀರ್ಮಾನವನ್ನು ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ನಾಗರಿಕರನ್ನು ನೇರವಾಗಿ ತಮ್ಮ ದೇಶಗಳಿಗೆ ಏನು ಸೇಫ್ಟಿಯಾಗಿ ಕರೆದುಕೊಂಡು ಬರುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಭಾರತ ಒಂದಷ್ಟು ವಿಶೇಷತೆಗಳಿಂದ ಕೂಡಿದೆ. ಯಾಕಂದರೆ ಭಾರತ ತನ್ನ ದೇಶದ ನಾಗರಿಕರಲ್ಲದೆ ಬೇರೆ ದೇಶದ ನಾಗರಿಕರನ್ನು ಕೂಡ ಸೇಫ್ಟಿಯಿಂದ ಕರೆತರುವಂತಹ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಬಹಳ ವಿಶೇಷ ಅಂತ ಅನಿಸುತ್ತೆ. ಯಾಕಂದರೆ ಭಾರತ ಈಗಾಗಲೇ ನಾವು ನೋಡ್ಬೋದು ವಿಶ್ವದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತೀಚೆಗೆ ಹೆಸರಾಗಿರುವಂಥದ್ದು. ಕೋವಿಡ್ ಸಂದರ್ಭದಲ್ಲಿರ್ಬೋದು, ಹಲವು ಇರ್ಬೋದು, ಒಂದಷ್ಟು ರಾಷ್ಟ್ರಗಳಿಗೆ ನೆರವನ್ನು ಕೊಡುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಭಾರತಕ್ಕಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಒಂದಷ್ಟು ರಾಷ್ಟ್ರಗಳ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದು ಭಾರತ ಸರ್ಕಾರದ ಸ್ಪಷ್ಟ ನಿಲುವು. ಯಾಕಂದರೆ ಭಾರತ ಎಲ್ಲ ರಾಷ್ಟ್ರಗಳ ಜೊತೆ ಹೊಂದಾಣಿಕೆಯನ್ನು ಬಯಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಏನು ಕಳೆದ ಬಾರಿ ಹಲವು ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿದ್ವು. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಪಾಕಿಸ್ತಾನ ಇರ್ಬೋದು ಅಥವಾ ಚೈನಾ ಇರ್ಬೋದು, ಭಾರತದ ವಿರುದ್ಧ ಮಾತನಾಡಿದಂತಹ ಸಂದರ್ಭದಲ್ಲಿ ಹಲವು ರಾಷ್ಟ್ರಗಳು ಭಾರತದ ಪರವಾಗಿ ನಿಲ್ಲುವಂತಹ ಕೆಲಸವನ್ನು ಮಾಡಿದ್ದು. ಇದೆಲ್ಲದರ ಬೆನ್ನಲ್ಲೇ ಭಾರತ ತನ್ನ ನಿರ್ಧಾರವನ್ನು ಪ್ರಕಟಿಸುತ್ತೆ. ಇಡೀ ಜಗತ್ತಿನಾದ್ಯಂತ ಶಾಂತಿ ಮಂತ್ರವನ್ನು ಸಾರುವಂತಹ ಕೆಲಸವನ್ನು ಭಾರತ ಮಾಡಿತ್ತು. ಇದೆಲ್ಲದರ ಬೆನ್ನಲ್ಲೇ ಈಗ ಮತ್ತಷ್ಟು ವಿಶೇಷ ಎಂಬಂತೆ ಏನು ನಲ್ಲಿ ಇರ್ತಕ್ಕಂತಹ ನಾಗರಿಕರೇನಿದ್ದಾರೆ ಅವರನ್ನು ಕರೆತರುವಂತಹ ಕೆಲಸವನ್ನು, ಅದರಲ್ಲೂ ಬೇರೆ ದೇಶದ ನಾಗರಿಕರನ್ನು ಕರೆತರುವಂತಹ ಕೆಲಸಕ್ಕೆ ಈಗ ಭಾರತ ಮುಂದಾಗಿರುವಂಥದ್ದು. ಇಡೀ ಜಗತ್ತಿನಾದ್ಯಂತ ಇದಕ್ಕೆ ಪ್ರಶಂಸೆ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂದರೆ ತಮ್ಮ ದೇಶದ ಹಿತಾಸಕ್ತಿ ಇರ್ಬೋದು, ತಮ್ಮ ದೇಶದ ರಕ್ಷಣೆಯನ್ನಷ್ಟೇ ನೋಡಿಕೊಳ್ಳುವಂತಹ ಕೆಲವೊಂದಿಷ್ಟು ದೇಶಗಳ ನಡುವೆ ಭಾರತ ಬಹಳ ವಿಶೇಷವಾಗಿ ಇಡೀ ಜಗತ್ತಿನಾದ್ಯಂತ ಕಾಣುತ್ತೆ. ಯಾಕಂದರೆ ತನ್ನ ದೇಶದ ನಾಗರಿಕರಿರ್ಬೋದು, ತನ್ನ ದೇಶದ ರಕ್ಷಣೆ ಜೊತೆಗೆ ಬೇರೆ ದೇಶಗಳ ಸೇಫ್ಟಿಯನ್ನು ನೋಡುವಂತಹ ಕೆಲಸವನ್ನು ಮಾಡುತ್ತೆ. ಯಾಕಂದರೆ ಭಾರತ ತನ್ನ ನೆರೆ ರಾಷ್ಟ್ರಗಳ ಜೊತೆ ಸಾಕಷ್ಟು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಭಾರತ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಭಾರತ ಮುಂದಿನ ದಿನಗಳಲ್ಲಿ ಏನು ವಿಶ್ವದಾದ್ಯಂತ ಒಂದಷ್ಟು ಯೋಜನೆಗಳನ್ನು ಹಾಕಿಕೊಳ್ಳುವಂತಹ ಕೆಲಸಕ್ಕೆ ಭಾರತ ಮುಂದಾಗಿದೆ. ಇದೆಲ್ಲದರ ಬೆನ್ನಲ್ಲೇ ಈ ರೀತಿಯಾದಂಥ ವಿಶೇಷ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇಡೀ ಜಗತ್ತಿನಾದ್ಯಂತ ಒಂದು ರೀತಿ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಇದು ಭಾರತ ಅಲ್ಲದೆ ವಿವಿಧ ದೇಶಗಳಲ್ಲೂ ಕೂಡ ಇದರ ಬಗ್ಗೆ ಈ ಒಂದು ಮಹತ್ವದ ನಿರ್ಧಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಭಾರತದ ನಿಲುವು ಬಹಳ ಸ್ಪಷ್ಟವಾಗಿದೆ. ಏನು ಯುದ್ಧ ನಡೀಬಾರದು, ಜೊತೆಗೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ತೊಂದರೆ ಎನ್ನುವಂತಹ ಮಾತನ್ನು ಕೂಡ ಭಾರತ ಹೇಳಿತ್ತು. ಆದರೆ ಭಾರತದ ನಿಲುವನ್ನು ಈಗ ಒಂದಷ್ಟು ರಾಷ್ಟ್ರಗಳು ಅದರ ಸ್ಪಷ್ಟನೆ ಏನಿದೆ ಅದನ್ನು ನಿರ್ಧಾರವನ್ನು ಸರಿ ಎನ್ನುವಂತಹ ವಿಚಾರವನ್ನು ಕೂಡ ಮುಂದೆ ಇಡ್ತಾ ಇದ್ದಾವೆ. ಕೆಲವೊಂದಿಷ್ಟು ರಾಷ್ಟ್ರಗಳು ಈಗ ಇರಾನ್ ತನ್ನ ದೇಶದ ಭವಿಷ್ಯದ ಹೊರತುಪಡಿಸಿ ಅಲ್ಲಿ ನಡೀತಕ್ಕಂಥ ಕೆಲಸಗಳೇನಿದೆ ಅವೆಲ್ಲವನ್ನು ಕೂಡ ಬ್ರೇಕ್ ಹಾಕಬೇಕು. ಅದೆಲ್ಲವನ್ನು ಹೊರತುಪಡಿಸಿ ಇರಾನ್ ಮತ್ತೆ ಸಂಘರ್ಷವನ್ನು ಮುಂದುವರಿಸ್ತಾ ಇದೆ. ಒಂದು ಕಡೆ ಇಸ್ರೇಲ್ ಸಂಘರ್ಷವನ್ನು ಮುಂದುವರಿಸ್ತಾ ಇದೆ. ಬಟ್ ಭಾರತ ಮಾತ್ರ ಈ ನಿಲುವುಗಳನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವಂತಹ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಅಮೇರಿಕ ಇಂಟರ್ಫಿಯರೆನ್ಸ್ ಏನಿದೆ ಇದನ್ನು ಕೂಡ ಖಂಡಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಇಲ್ಲಿ ಬಹಳ ಸ್ಪಷ್ಟ, ಭಾರತ ಇಡೀ ವಿಶ್ವದಾದ್ಯಂತ ಶಾಂತಿ ಮಂತ್ರವನ್ನು ಜಪಿಸ್ತಾ ಇದೆ. ಶಾಂತಿಯಿಂದ ಅಷ್ಟೇ ದೇಶದ ಭವಿಷ್ಯ ಇದೆ. ಜೊತೆಗೆ ಜಗತ್ತಿನಾದ್ಯಂತ ದೇಶದ ಒಂದು ಆರ್ಥಿಕ ಸ್ಥಿತಿ ಪ್ರಬಲವಾಗಬೇಕು ಅಂತಂದರೆ ಶಾಂತಿ ಮಂತ್ರದಿಂದ ಮಾತ್ರ ಸಾಧ್ಯ ಎನ್ನುವಂಥದ್ದು ಭಾರತದ ಒಂದು ದಿಟ್ಟ ನಿರ್ಧಾರ ಆಗಿರುವಂಥದ್ದು. ಹಾಗಾಗಿ ಉಭಯ ದೇಶಗಳೇನಿದೆ ಎಲ್ಲ ದೇಶಗಳ ಜೊತೆ ಸಮನ್ವಯತೆಯನ್ನು ಕಾಪಾಡುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಜಿ ಶೃಂಗಸಭೆ ಇರ್ಬೋದು, ಹಾಗೆಯೇ ವಿಶ್ವಸಂಸ್ಥೆಯ ಜೊತೆ ಇರ್ಬೋದು, ಇವೆಲ್ಲದರ ಜೊತೆ ಭಾರತ ಬಹಳ ದೊಡ್ಡ ಮಟ್ಟದ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಅಂದರೆ ಭಾರತ ಎಂದಿಗೂ ಕೂಡ ಯುದ್ಧವನ್ನು ಬಯಸೋದಿಲ್ಲ, ಶಾಂತಿ ಮಂತ್ರವನ್ನು ಮತ್ತು ಸಮನ್ವತೆಯನ್ನು ಬಯಸುತ್ತೆ ಎನ್ನುವಂತಹ ಮಹತ್ವದ ತೀರ್ಮಾನ ಇರ್ಬೋದು, ಮಹತ್ವದ ದಿಟ್ಟ ನಿರ್ಧಾರಗಳನ್ನು ಭಾರತ ಹಿಂದೆ ಈಗಲೂ ಕೂಡ ಅದೇ ರೀತಿಯಾದಂತಹ ಶಾಂತಿ ಮಂತ್ರವನ್ನು ಭಾರತ ಹೇಳ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಬೆನ್ನಲ್ಲೇ ಈಗಿನ ಭಾರತದ ನಿರ್ಧಾರಗಳೇನಿದೆ ಇದು ಇಡೀ ಪ್ರಪಂಚದಾದ್ಯಂತ ಒಂದಷ್ಟು ಮಹತ್ವವನ್ನು ಪಡೆದುಕೊಳ್ಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ.